ಬಿಹಾರ ಚುನಾವಣೆ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಹುಲ್ ಗಾಂಧಿ ಓಟ್ ಚೋರಿ ಕುರಿತು ಇಲ್ಲಸಲ್ಲದ ಮಾತುಗಳನ್ನ ಹಬ್ಬಿಸಿದ್ರು. ಈ ಚುನಾವಣೆ ಫಲಿತಾಂಶದಿಂದ ಅದು ಸುಳ್ಳು ಎಂದು ಜನರಿಗೆ ಗೊತ್ತಾಗಿದೆ. ಪಿತ್ರಾರ್ಜಿತ ಆಡಳಿತದ ಕರ್ಮವನ್ನ ಕಾಂಗ್ರೆಸ್ ಅನುಭವಿಸುತ್ತಿದೆ ಎಂದು ಟಾಂಗ್ ಕೊಟ್ಟಿದ್ದಾರೆ. ಇನ್ನು ದೆಹಲಿ ಬಾಂಬ್ ಬ್ಲಾಸ್ಟ್ ಬಗ್ಗೆ ಮಾತನಾಡಿದ ಅವರು, ಚುನಾವಣೆ ಗೆಲುವು ಆಚರಿಸುವ ಸಂದರ್ಭಕ್ಕಿಂತ ದೆಹಲಿಯಲ್ಲಾದ ಸ್ಫೋಟ ಕಾಡುತ್ತದೆ ಎಂದು ಮಾತನಾಡಿದ್ದಾರೆ. ಫಲಿತಾಂಶ ಇಡೀ ದೇಶದಲ್ಲಿ ಮತ್ತೊಮ್ಮೆ ಎನ್ಡಿಎ ಪರವಾಗಿ ಜನ ಆಶೀರ್ವಾದ ಮಾಡ್ತಿದ್ದಾರೆ ಅನ್ನಲಿಕ್ಕೆ ಬಿಹಾರ ಚುನಾವಣೆ ಫಲಿತಾಂಶವನ್ನೇ ನಮ್ಮ ಕಣ್ಮುಂದಿದೆ. ನಾವು ಯಾರು ಕೂಡ ನಿರೀಕ್ಷೆ ಮಾಡ್ಲಿಕ್ಕೆ ಆಗಿದ್ದಿಲ್ಲ. ಸುಮಾರು 190 ಹತ್ತತ್ರ 2/3 ಮೆಜಾರಿಟಿ ಹತ್ತತ್ರ ನಾವು ಇವತ್ತು ಇನ್ನೂ ಕೂಡ ಕೌಂಟಿಂಗ್ ನಡೀತಾ ಇದೆ. ಮತ್ತು ವಿಶೇಷವಾಗಿ ಮಹಾಗಠಬಂಧನ ಮುಖ್ಯಮಂತ್ರಿ ಅಭ್ಯರ್ಥಿ ಅವರೇ ಸೋಲು ಗೆಲುವಿನ ಮಧ್ಯ ಒಯ್ದಾಡ್ತಾ ಇದ್ದಾರೆ ಅಂತ ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿ ಇರುವಂತಹ ಅಲ್ಲಿ ಹಿಂದುಳಿದ ವರ್ಗದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಅವರಿರುವಂತಹ ಕ್ಷೇತ್ರದಲ್ಲೂ ಕೂಡ ಎನ್ಡಿಎ ಪರವಾಗಿ, ಬಿಜೆಪಿ ಪರವಾಗಿ, ನಿತೀಶ್ ಕುಮಾರ್ ಪರವಾಗಿ ಇವರು ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲ ಒಂದ್ ಕಡೆಗೆ ಮೋದಿಜಿಯವರು ಮಾಡ್ತಿರುವಂತಹ ಅಭಿವೃದ್ಧಿ ಕಾರ್ಯಕ್ಕೆ ತಂದೆ ಆದಂತ ಒಂದು ಹೆಚ್ಚಿನ ಒಂದು ಬೆಂಬಲ ಇವತ್ತು ಬಿಹಾರ ಜನತೆ ಕೊಟ್ಟಿದ್ದಾರೆ ಅಂತ ನಾನು ಅತ್ಯಂತ ಅಭಿಮಾನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ವಿಶೇಷವಾಗಿ ಇಷ್ಟು ವರ್ಷ ಇವರು ರಾಜ್ಯವನ್ನು ಆಡಳಿತವನ್ನ ಮಾಡ್ಕೊಂಡ್ ಬಂದಿದ್ದು, ದೇಶವನ್ನು ಆಡಳಿತ ಮಾಡ್ಕೊಂಡಿದ್ದು ವೋಟ್ ಚೋರಿ ಮುಖಾಂತರ ಅನ್ನೋದು ಪ್ರೂವ್ ಆಗಿದೆ. ಯಾಕೆಂದ್ರೆ ಮೊನ್ನೆ ಚುನಾವಣೆ ಆಯೋಗ ಒಂದು ಸ್ಪೆಷಲ್ ಇಂಟೆನ್ಸಿವ್ ಒಂದು ರೀಕಲೆಕ್ಟ್ ಮಾಡಿದಂತ ಒಂದು ಪ್ರತಿಫಲ, ವೋಟರ್ ಲಿಸ್ಟ್ ಅನ್ನ ರಿವ್ಯೂ ಮಾಡಿದಂತ ಪ್ರತಿಫಲ ಸುಮಾರು 43 ಲಕ್ಷ ವೋಟು ಡಿಲೀಟ್ ಆಯ್ತು. ಅಂದ್ರೆ ಈ ರೀತಿ ಎಲ್ಲೋ ಒಂದ್ ಕಡೆಗೆ ಒಂದೊಂದು ಕ್ಷೇತ್ರಕ್ಕೆ ಡಿವೈಡ್ ಮಾಡಿದ್ರು ಕೂಡ 3-4 ಸಾವಿರ ವೋಟ್ ಆಗುತ್ತೆ. ಈ ತರ ರಾಜಕಾರಣದಿಂದ ಇವರೆಲ್ಲರೂ ಗೆದ್ದು ಬರ್ತಿದ್ರೆ ಅನ್ನೋದು ಕೂಡ ಇದರಿಂದ ಕ್ಲಿಯರ್ ಕಟ್ ಆಗಿ ಕಾಣ್ತಾ ಇದೆ. ಹಾಗೆ ಮುಂದಿನ ಗೆಲುವು ನಮ್ದು ನಾಳೆ ಬರುವಂತ ವೆಸ್ಟ್ ಬೆಂಗಾಲ್ ಇರ್ಬೋದು, ಇನ್ನೊಂದು ಇರ್ಬೋದು, ಆ ದಿಕ್ಕಲ್ಲಿ ಒಂದು ದಾಪುಗಳನ್ನ ಇವತ್ತು ಮೋದಿಜಿಯವರ ನೇತೃತ್ವ ಸರ್ಕಾರ ಹೆಜ್ಜೆಯನ್ನ ಇಡುತ್ತೆ. ನಿಜವಲ್ಲೂ ಅತ್ಯಂತ ಸಂತೋಷ. ಅರೆ ಇವತ್ತು ಉತ್ಸಾಹದಲ್ಲಿ ಒಂದು ಸಂಭ್ರಮಾಚರಣೆ ಆಚರಣೆ ಮಾಡಬೇಕು. ದೌರ್ಭಾಗ್ಯ, ಯಾಕೆಂದ್ರೆ ಇವ್ರ ಪಿತ್ರಾರ್ಜಿತ ಒಂದು ಆಡಳಿತದ ಒಂದು ಕರ್ಮ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಕಾಂಗ್ರೆಸ್. ಯಾಕೆಂದ್ರೆ ಇವರು 60-65 ವರ್ಷ ಈ ದೇಶವನ್ನು ಆಡಳಿತ ಮಾಡ್ಕೊಂತ ಬಂದ್ರು. ವೋಟ್ ತುಷ್ಟೀಕರಣಕ್ಕೋಸ್ಕರ ಎಲ್ಲೋ ಒಂದ್ ಕಡೆಗೆ ಒಂದು ಕೋಮುವನ್ನ ಪ್ರೀತಿ ಮಾಡ್ಕೊಂತ ಬಂದ್ರು. ಆ ಕೋಮನ್ ಪ್ರೀತಿ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲರನ್ನೂ ಕೂಡ ಸರಿಸಮಾನ ತೆಗೆದುಕೊಂಡು ಹೋಗ್ಬೇಕಾಗಿತ್ತು. ಯಾವುದೇ ಕೋಮಲ್ಲಿ ಏನೇ ಕೆಟ್ಟ ಘಟನೆಗಳು ನಡೆದಾಗ ಅದು ಖಂಡಿಸಬೇಕಾಗಿತ್ತು. ಅರೆ ನಮ್ಮ ಹಿಂದೂಗಳಲ್ಲಿ ನಡೆದಂತ ಘಟನೆಗಳಿಗೆ ಖಂಡಿಸ್ತಾ ಇದ್ರು. ಆ ರೀತಿಯಂತ ಅಲ್ಪಸಂಖ್ಯಾತ ಬಂಧುಗಳ ಮಧ್ಯದಲ್ಲಿ ಆದಂತ ವಿಚಾರಗಳಿದ್ರೆ ಅದು ಕಾಣ್ಲಿದಂಗೆ ಮುಂದೆ ಹೋಗ್ತಿದ್ದಂತ ಪ್ರಯತ್ನ ಅದು ಡೆಲ್ಲಿಯಿಂದ ಹಿಡಿದು ಬೆಂಗಳೂರು ಕೂಡ ಆಯ್ತು. ಅದ್ರ ಪ್ರತಿಫಲ ಇವತ್ತು ನಾವು ಉಣ್ತಾ ಇದ್ವಿ. ಹಾಗಾಗಿ ಇವತ್ತು ಮೋದಿಜಿಯವರ ನೇತೃತ್ವದಲ್ಲಿ ಎಲ್ಲದೂ ಕೂಡ ಸರಿ ಮಾಡುವಂತ ಒಂದು ದೊಡ್ಡ ಸವಾಲು ಇವತ್ತು ನಮ್ಮ ಸರ್ಕಾರದ ಮೇಲೆ ಇದೆ. ಆ ದಿಕ್ಕಲ್ಲಿ ಇವತ್ತು ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದೇನೆ. ತಾವೇ ಯೋಚನೆ ಮಾಡಿ, ಅಲ್ಯೂಮಿನಿಯಂ ಸಲ್ಫೇಟ್ ಬಾಂಬ್ ಬ್ಲಾಸ್ಟ್ಗೆ ಉಪಯೋಗಿಸುವಂತಹ ಪದಾರ್ಥ ಸುಮಾರು 30 ಕ್ವಿಂಟಲ್ ಸಿಗುತ್ತೆ ಅಂದ್ರೆ 3000 ಕೆಜಿ ಸಿಗುತ್ತೆ ಅಂದ್ರೆ ನಾಳೆ ಡಿವೈಡೆಡ್ ಇಂಟು ನಂಬರ್ ಆಫ್ ಕಾರಿಗೆ ಡಿವೈಡ್ ಮಾಡಿ ಅದನ್ನ ಬ್ಲಾಸ್ಟ್ ಮಾಡಬೇಕು ಅಂತ ದೊಡ್ಡ ಒಂದು ಷಡ್ಯಂತ್ರ ನಡೆದಿತ್ತು. ಹಾಗಾಗಿ ದೊಡ್ಡ ಒಂದು ಷಡ್ಯಂತ್ರವನ್ನು ತಪ್ಪಿಸುವಂತ ಕೆಲಸ ಇವತ್ತು ಮೋದಿಜಿಯವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಅಮಿತ್ ಶಾಜಿ ಅವರ ಕೈ ಬಳೆ ಹಾಕೊಬೇಕು, ರೆಸಿಗ್ನೇಷನ್ ಕೊಡಬೇಕು, ಈ ರೀತಿಯಂತ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದು ಅವರಿಗೆ ಅವ್ರು ಮಾಡ್ತಿರುವಂತ ಅವಮಾನ. ಈ ರೀತಿಯಂತ ಹೇಳಿಕೆಯಿಂದಾನೇ ಇವತ್ತು ನಿಮ್ಮ ರಾಹುಲ್ ಗಾಂಧಿ ಅವರ ಪರಿಸ್ಥಿತಿ ಇವತ್ತು 9ಕ್ಕಿಂತ ಕೆಳಗಿಳಿದಿರೋದು ಬಿಹಾರ್ನಲ್ಲಿ. ಇನ್ನಾದ್ರೂ ಕೂಡ ಒಂದು ಪ್ರಜಾಪ್ರಭುತ್ವದ ಒಂದು ಚೌಕಟ್ಟಿನಲ್ಲಿ ಜನರ ನಂಬಿಕೆಗೆ ತಕ್ಕಂತೆ ಒಂದು ವಿರೋಧ ಪಕ್ಷವಾಗಿ ಕೆಲಸವನ್ನು ಮಾಡಿದ್ರೆ ಮುಂದೆ ನಿಮ್ ಭವಿಷ್ಯ ಇರುತ್ತೆ. ಇಲ್ಲಾಂದ್ರೆ